ಮಹಿಳೆಯ ಕೊಲೆ ಆರೋಪಿಯನ್ನ ಪತ್ತೆ ಹಚ್ಚಿದ ಪೊಲೀಸ್ ಅಧಿಕಾರಿಗಳಿಗೆ ಬಹುಮಾನ ಘೋಷಿಸಿದ ಗದಗ ಎಸ್ಪಿ ಬಿಎಸ್ ನೇಮಗೌಡ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೊರಳಂಗಿ ಗ್ರಾಮದ ಹದ್ದಿನಲ್ಲಿ ಬರುವ ಬಸವೇಶ್ವರ ಕಟ್ಟಿ ಹತ್ತಿರ ಕಳೆದ 23ರಂದು ಶಿರಹಟ್ಟಿ ತಾಲೂಕಿನ ದೇವಿಹಾಳ ಗ್ರಾಮದ ಲಕ್ಷ್ಮಿ ಆನಂದ್ ಇಂಗ್ಳಿಗಿ ಎಂಬ 33 ವರ್ಷದ ಮಹಿಳೆ ಮದುವೆಯಾಗಿ 3 ಜನ ಮಕ್ಕಳು ಇದ್ರು. ಇವಳು ಗಂಡನ ಮನೆ ಬಿಟ್ಟು ತವರು ಮನೆ ನೆಲೋಗಲ್ ಸೇರಿದ್ರು. ಇದರಿಂದ ಮನೆ ಮತ್ತು ಮಕ್ಕಳ ಜೀವನಕ್ಕಾಗಿ ಮಂಗಳೂರಿಗೆ ಒಬ್ಬಳೆ ದುಡಿಯಲು ಹೋದಾಗ ಅಲ್ಲಿ ಸುನೀಲ್ ಅಶೋಕ್ ಮಲ್ಲಾರಿ ಎಂಬ ಯುವಕನೊಂದಿಗೆ 1 ವರ್ಷದಿಂದ ಅನೈತಿಕ ಸಂಬಂಧವನ್ನ ಹೊಂದಿಕೊಂಡಿದ್ರು. ಅನೈತಿಕ ಸಂಬಂಧ ಹೊಂದಿದ ವ್ಯಕ್ತಿ ಹಾಗೂ ಆತನೊಂದಿಗೆ 2-3 ಜನ ಕೂಡಿ ದಿನಾಂಕ 22ರಂದು ರಾತ್ರಿ 10 ಗಂಟೆಯಿಂದ ದಿನಾಂಕ 23 ಬೆಳಗ್ಗೆ 6 ಗಂಟೆ ನಡುವಿನ ಅವಧಿಯಲ್ಲಿ ಕೊಲೆ ಮಾಡಿ ಸೊರಳಂಗಿ ಗ್ರಾಮದ ಹತ್ತಿರ ಸರುವಿನಲ್ಲಿ ತಂದು ಹಾಕಿ ಹೋಗಿದ್ರು. ಈ ಕುರಿತು ಮೃತ ಮಹಿಳೆಯ ಅಕ್ಕ ಸಾವಕ ಯಲ್ಲಪ್ಪ ಪಾಟೀಲ್ ಅವರು ನೀಡಿರುವ ಪ್ರಕರಣವನ್ನ ಬೆನ್ನಹತ್ತಿದ ಶಿರಹಟ್ಟಿ ಮತ್ತು ವೃತ್ತ ಸಿಪಿಐ ನಾಗರಾಜ್ ಮಾಡಳ್ಳಿ, ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್, ಗಡದ ಕ್ರೈಮ್ ಪಿಎಸ್ಐ ಟಿಕೆ ರಾಠೋಡ್ ಸೇರಿದಂತೆ ತಂಡ ಮಹಿಳೆಯನ್ನ ಕೊಲೆ ಮಾಡಿದ ಆರೋಪಿತರಾದ ಸುನೀಲ್ ತಂದೆ ಅಶೋಕ್ ಮಲ್ಲಾರಿ, ಸಿದ್ದಪ್ಪ ತಂದೆ ನಾಗಪ್ಪ ಕುಬಸದ, ನಾಗರಾಜ್ ತಂದೆ ಈರಪ್ಪ ನಿರೋಗಿ, ರಮೇಶ್ ಮುತ್ತುರಾಜ್ ತಂದೆ ದೇವಪ್ಪ ತಳವಾರ್ ಆರೋಪಿತರನ್ನ ಪತ್ತೆ ಮಾಡಿ ಮಹಿಳೆಯ ಕೊಲೆ ಸಮಯದಲ್ಲಿ ಬಳಸಿದ ಹುಂಡಾ ಕಂಪನಿ ಬಿಳಿ ಬಣ್ಣದ ಕಾರು, 2 ಮೋಟಾರ್ ಸೈಕಲ್, ಕೊಲೆ ಮಾಡಲು ಬಳಸಿದ ಕೇಬಲ್ ವೈರ್, 4 ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಸದರಿ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾದ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಗದಗ ಜಿಲ್ಲಾ ಎಸ್ಪಿ ಬಿಎಸ್ ನೇಮಗೌಡ ಅವರು ಬಹುಮಾನ ಘೋಷಿಸುವ ಮೂಲಕ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವೀರಣ್ಣ ಹಟ್ಪದ್, NKS TV 4 ನ್ಯೂಸ್, ಲಕ್ಷ್ಮೇಶ್ವರ. ದಿನಾಂಕ 23/4/2025ರಂದು ಸೂರಣಗಿ ಗ್ರಾಮದ ಅಡ್ಡಿಯಲ್ಲಿ ಒಂದು ಅನಾಮಧೇಯ ಮೃತದೇಹ ಸಿಕ್ಕಿರ್ತದೆ. ಒಬ್ಬ ಮಹಿಳೆಯದ್ದು. ಅದನ್ನು ಸಬ್ಸಿಕ್ವೆಂಟ್ಲಿ ಮೃತದೇಹವನ್ನು ನಮ್ಮ ಪೊಲೀಸರು ಪತ್ತೆ ಮಾಡಿ ಪರಿಶೀಲನೆ ಮಾಡಲಾಗಿ ಅದೊಂದು ಕೊಲೆ ಪ್ರಕರಣ ಅಂತ ಬೆಳಕಿಗೆ ಬಂದಿದೆ. ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಆ ಮೃತ ವ್ಯಕ್ತಿ ಶ್ರೀಮತಿ ಲಕ್ಷ್ಮಿ ಆನಂದ್ ಇಂಗ್ಳಿಗೆ ಸುಮಾರು 33 ವರ್ಷ ಅಂತ ಗೊತ್ತಾಗಿದೆ. ಸೊ ಅದನ್ನು ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ಕೊಲೆಗೆ ಕಾರಣರಾದಂಥ 4 ಜನ ಆರೋಪಿತರು ಸುನೀಲ್, ಸಿದ್ದಪ್ಪ, ನಟರಾಜ್ ಮತ್ತು ರಮೇಶ್ ಇವರನ್ನೆಲ್ಲ ದಸ್ತಗಿರಿ ಮಾಡಿ ಕೊಲೆಗೆ ಉಪಯೋಗಿಸಿದ ವಾಹನ, ಕಾರು ಮತ್ತು ಅದಕ್ಕೆ ಕೃತ್ಯಕ್ಕೆ ಉಪಯೋಗಿಸಿದ ಕೇಬಲ್ ವೈರ್, ಮೊಬೈಲ್ ಫೋನ್ ಮುಂತಾದವುಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ. ಕೊಲೆಗೆ ಮುಖ್ಯ ಉದ್ದೇಶ ಅಂದರೆ ಈ ಹೆಣ್ಮಗಳಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಆದರೆ ಮತ್ತೆ ಇವನ ಜೊತೆಗೂ ಕೂಡ ಆರೋಪಿತ ಸುನೀಲ್ ಅಶೋಕ್ ಮಲ್ಲಾರಿ ಜೊತೆಗೂ ಕೂಡ ಸೀಕ್ರೆಟ್ ಆಗಿ ಮದುವೆ ಆಗಿರ್ತಾರೆ. ಆ ಮದುವೆಯ ವಿಷಯವನ್ನು ಬಹಿರಂಗಪಡಿಸ್ತೀನಿ ಅಂತ ಎದುರಿಸಿ ಸುಮಾರು 5 ಲಕ್ಷ ರೂಪಾಯಿಗಳು ಕೇಳ್ತಿರ್ತಾಳೆ. ಅವನು ಬೇಸತ್ತು ದುಡ್ಡು ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವನ್ನ ಅವ್ರ ಇನ್ನು 3 ಸ್ನೇಹಿತರಿದ್ದಾರೆ, ಸಿದ್ದಪ್ಪ, ನಟರಾಜ್ ಮತ್ತು ರಮೇಶ್ ಇವರ ಸಹಾಯ ಪಡೆದುಕೊಂಡು ಅವ್ರಿಗೆ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಸಾಯಿಸಿದಂಥ ಪ್ರಕರಣ. ಸೊ ಎಲ್ಲ ಆರೋಪಿತರನ್ನು ದಸ್ತಗಿರಿ ಮಾಡಿ ಮುಂದಿನ ತನಿಖೆ ಕೈಗೊಳ್ಳಲಾಗ್ತದೆ. ನಮ್ಮ ಇಲಾಖೆ ಅಧಿಕಾರಿಗಳಾದ ಇನ್ಸ್ಪೆಕ್ಟರ್ ನಾಗರಾಜ್ ಮಾಡಳ್ಳಿ ಅವರು, PSI ಆದಂಥ ಗಡಾದ್ ಮತ್ತು ರಾಠೋಡ್ ಮತ್ತು ಇಲ್ಲಿ ಎಲ್ಲ ಸಿಬ್ಬಂದಿಯವರು ಒಂದು ವಿಶೇಷವಾಗಿ ಪ್ರಯತ್ನ ಮಾಡಿ ಒಂದು ಮೃತದೇಹವನ್ನು ಪತ್ತೆ ಮಾಡೋದು ಪ್ಲಸ್ ಆರೋಪಿತರನ್ನು ಪತ್ತೆ ಮಾಡಿ ದಸ್ತಗಿರಿ ಮಾಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ಕೇಸನ್ನು ಭೇದಿಸಿದ್ದಾರೆ. ಒಂದು ಪ್ರಶಂಸನಾರ್ಹವಾದಂಥ ಕೆಲಸ ಆಗಿದೆ. ಅವರಿಗೆ ಸೂಕ್ತ ಬಹುಮಾನವನ್ನು ನೀಡಲಾಗಿದೆ. ಓಕೆ ಸರ್.